ಸ್ವಾಮಿ ಅಪರಾಧ ಇದೆ ನಿಮ್ದು. ನಾವು 90% ಮತವನ್ನು ಚಲಾವಣೆ ಮಾಡಿದೀವಿ. ಯಾವ ಲಿಂಗಾಯತ್ ಸಮಾಜದವರು ನಿಮ್ಗೆ ಕಾಂಗ್ರೆಸ್ ಪಕ್ಷದವರಿಗೆ 90% ಮತ ಚಲಾವಣೆ ಮಾಡಲಿಲ್ಲ. ಆದ್ರೆ ಅಧಿಕಾರದ ರುಚಿ ಲಿಂಗಾಯತ್ ಸಮಾಜದವರು ಅನುಭವಿಸ್ತಾ ಇದ್ದಾರೆ. ನಾವು ಲಿಂಗಾಯತ್ ಸಮಾಜಕ್ಕೆ ವಿರೋಧ ಅಲ್ಲ. ಕುರುಬ ಸಮಾಜದವರು ಎಷ್ಟು % ಓಟ್ ಹಾಕ್ಯಾರ ಕೌಂಟಿಂಗ್ ತೆಗೆದು ನೋಡ್ರಿ. ಆದ್ರೆ ನಾವು ಅವ್ರ ವಿರೋಧ ಅಲ್ಲ. ಒಕ್ಕಲಿಗ ಸಮಾಜದವರು ಎಷ್ಟು ಓಟ್ ಕಾಂಗ್ರೆಸ್ಗೆ ಮಾಡಿದ್ದಾರೆ ಅದನ್ನು ತೆಗೆದು ನೋಡ್ರಿ. ನಾವು ಒಕ್ಕಲಿಗ ಸಮಾಜದ ವಿರೋಧ ಅಲ್ಲ. ಇದೇ ಬಿಜಾಪುರ ಮತಕ್ಷೇತ್ರ, ಬಬಲೇಶ್ವರ ಮತಕ್ಷೇತ್ರದಲ್ಲಿ ತಾವು ನೋಡಬಹುದು. ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ 32,000 ಮುಸಲ್ಮಾನರು ಇದ್ರೆ 30,000 ಕಾಂಗ್ರೆಸ್ಗೆ ಓಟ್ ಹಾಕಿವಿ. ಎದೆ ತಟ್ಟಿ ನಾವು ಹೇಳ್ತಾ ಇದೀವಿ. ಅದೇ ಲಿಂಗಾಯತ್ ಸಮಾಜದವರು ಎಷ್ಟಿದ್ದಾರೆ ಕೌಂಟ್ ಮಾಡಿ ಅವ್ರು ನಮ್ಗೆ ಉತ್ತರ ಕೊಡ್ಲಿ. ಕಾಂಗ್ರೆಸ್ನವರು ಒಂದು ವೇಳೆ ಕಾಂಗ್ರೆಸ್ನವರು ಲಿಂಗಾಯತ್ ಪ್ರಭಾವದಿಂದ ಅವರು ಹೆದರಿಕೆಗೆ ಅಂಜಿ ಜಮೀರ್ ಅಹಮದ್ ಅನ್ನು ಕೆಣಗಣಿಸ್ತಾ ಇದ್ದಾರೆ ಅಂತಂದ್ರೆ ನಾಳೆ ಕಾಂಗ್ರೆಸ್ಗೆ ಬೀದಿ ಪಾಲ್ ಮಾಡುವ ಧೈರ್ಯನೂ ನಮ್ಗಿದೆ. ಅಧಿಕಾರದಲ್ಲಿ ತರುವ ತಾಕತ್ತಿದೆ ಅಂತಂದ್ರೆ ಸರ್ಕಾರ ಕೆಡುವ ತಾಕತ್ನು ಮುಸಲ್ಮಾನರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸ್ಥಾನವನ್ನು ನೀಡಿ DCM ಸ್ಥಾನವನ್ನು ಕೊಟ್ಟು ಅಲ್ಪಸಂಖ್ಯಾತರನ್ನು ಆಗಿದ್ದು ಹೃದಯಗೆ ಘಾತ ಆಗಿರೋದು ನೋವಿನ ಸಂಗತಿಯನ್ನು ಸರಿಪಡಿಸಬೇಕಂತ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್, ಜೈ ಜಮೀರ್ ಅವರ ಸಚಿವ ಸ್ಥಾನ ತಪ್ಪಿಸಿದವ್ರು ಯಾರು? ಜಮೀರ್ ಅವರು ತಪ್ಪಿಸಿದ್ದು ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕೆಲವು ನಮ್ಮ ಮೀರ್ ಸಾದಿಕ್, ಮೀರ್ ಜಾಫರ್ ನಮ್ಮಲ್ಲಿನೂ ಇದ್ದಾರೆ. ಅವರೇ ಅದು ಮಾಡಿದ್ದಾರೆ. ಹೆಸರು ಮುಂಬರುವ ದಿನಗಳಲ್ಲಿ ತಾನೇ ಅವರೇ ಹೊರಗೆ ಬರ್ತಾರೆ. ಈಗ ನಾವು ಹೇಳುವುದು ಬೇಕಾಗಿಲ್ಲ. ಯಾರು ಪಾಳಿ ಹಚ್ಚಿರ್ತಾರಲ್ಲ ತಿಳ್ಕೋಬೇಕು ಅವ್ರೇ ಅದಾರ ಅಂತೇಳಿ. ಯುಟಿ ಖಾದರ್ ಅವ್ರಿಗೆ ಕೊಟ್ಟಾರ. ಯುಟಿ ಖಾದರ್ ಅವರು ಕೊಟ್ಟಿರೋದು ಅವ್ರ ಇದ್ರ ಮೇಲೆ. ಈ ಮುಸಲ್ಮಾನರಿಗೆ ಭಿಕ್ಷೆ ಬೇಕಾಗಿಲ್ಲ, ಮುಸಲ್ಮಾನರಿಗೆ ಹಕ್ಕು ಬೇಕಾಗಿದೆ. ನಾವು ದುಡ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮುಸಲ್ಮಾನರ ಕೊಡುಗೆದಿಂದ. ಒಂದು ವೇಳೆ ನಾವೇ ಓಟ್ ಹಾಕಿದ್ದಿಲ್ಲ ಅಂತಂದ್ರೆ DK ಶಿವಕುಮಾರ್ ಇವತ್ತು ಪ್ರಮಾಣ ವಚನ ತಗೋತಿದ್ದಿಲ್ಲ ಮುಖ್ಯಮಂತ್ರಿಯಾಗಿ. ಹಾಗಾಗಿ ಜನಸಂಖ್ಯೆ ಆಧಾರ ಮೇಲೆ ನಾವು ಈ ರಾಜ್ಯದ ಪ್ರಥಮ ಜನಸಂಖ್ಯೆ ಇದೀವಿ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ 5 ಸಚಿವ ಸ್ಥಾನ ಬೇಕಾಗ್ಯದ. ನಮ್ಗೆ 5 ಸಚಿವ ಸ್ಥಾನ. ಅದರಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಧೀಮಂತ ನಾಯಕ್ ಅವರು ಮಾಸ್ ಲೀಡರ್ ಅದಾರ. ಹಿ ಈಸ್ ನಾಟ್ ಎ ಲೀಡರ್, ಹಿ ಈಸ್ ಎ ಮಾಸ್ ಲೀಡರ್. ಸಿದ್ದರಾಮಯ್ಯಗೂ ಕೈ ಕೆಳಗಿಳಿಸಿದ್ದು ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಿರಂತರ ನಡೆದಿದೆ. ಸೆಕ್ಯುಲರಿಸಂ ಅನ್ನು ಮುಟ್ಟುಗೋಲು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂತರ ಜಬ್ಬಾರ್, ಸಿದ್ದರಾಮಯ್ಯ ಅವ್ರಕ್ಕಿಂತ ಮೊದಲು ಜಬ್ಬಾರ್ ನಂತರ ನಸೀರ್ ನಂತರ ಬಿಜೆಡ್ ಜಮೀರ್ ಅಹಮದ್ ಖಾನ್ ನಂತರ ಸಿದ್ದರಾಮಯ್ಯ. ಅಂದ್ರೆ ಇದರ ಅರ್ಥ ನೀವೆಲ್ಲ ಮಾಧ್ಯಮದವರು ತಿಳ್ಕೋಬೇಕು. ಸೆಕ್ಯುಲರಿಸಂಗೆ ಮುಚ್ಚುತ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸೆಕ್ಯುಲರಿಸಂದ ಮಾರ್ಗವನ್ನು ಬಿಟ್ಟಿದೆ. ಹಾಗಾಗಿ ಮುಸ್ಲಿಂ ಸಮಾಜನವರು ಇವಾಗ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಾಂಗ್ರೆಸ್ಗೆ ನೀಡಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ನಾನು ಮುಸ್ಲಿಂ ಮುಖಂಡ, ಮುಸಲ್ಮಾನ ಮತದಾರ, ಸಾಮಾನ್ಯ ಮತದಾರ ನೋಡಿ.